ನನ್ನ ಪ್ರಶ್ನೆ ಏನಂದರೆ, ಈಗ ನೀವು ಹೇಳ್ದಂಗೆ ಉದಾಹರಣೆ ಇಂಜಿನಿಯರಿಂಗು, ಲಾ ಮತ್ತು LLB LLM ಆ ಥರ ಒಂದು PhD ವರೆಗೂ ಹಂಗೆ ಮುಂದೆ ಹೋಗ್ತಾನೆ ಇರ್ತಾನೆ ಎಜುಕೇಷ್ನಲ್ ಫೀಲ್ಡಲ್ಲಿ. ಅದೇ ಥರ ಕರ್ಣ ಮತ್ತು ಅರ್ಜುನರು ತುಂಬ ಸಾಹಸವಂತರು, ಒಂದು ನಾಲೆಡ್ಜ್ ಪಡೆಯೋಕ್ಕೆ, ಒಂದು ಅಸ್ತ್ರಶಸ್ತ್ರದ್ದು ಜ್ಞಾನ ಪಡೆಯೋದಕ್ಕೆ ಅಂತ ತುಂಬ ಕಮಿಟೆಡ್ ಆಗಿದ್ದರು ಅಂತ ನೀವು ಹೇಳಿದ್ರಿ ಸಂಚಿಕೆಯಲ್ಲೂ, ಇಲ್ಲೂ ಹೇಳಿದ್ರಿ. ಅದಾದಮೇಲೆ ಯುದ್ಧ ಎಲ್ಲ ಆಗೋದ್ಮೇಲೆ ಲೌಕಿಕವಾದ್ದು ಅವ್ರದ್ದು ಏನು ಆ್ಯಂಬಿಷನ್ಸ್ ಇತ್ತು ಅದು ಸಂಪೂರ್ಣವಾಗಿ ಆಯಿತು, ಗೆದ್ದಿದ್ದಾಯಿತು, ಯುದ್ಧನೂ ಆಯಿತು, ಎಲ್ಲ ಆಯಿತು. ಅದಾದಮೇಲೂ ಅರ್ಜುನ ಮತ್ತೆ ಏನಾದರೂ ಫರ್ದರ್ ಸ್ಪಿರಿಚುಯಾಲಿಟಿಗೋ ಆಧ್ಯಾತ್ಮಿಕವಾಗೋ ಆ ಥರ ಆಲ್ರೆಡಿ ಕೃಷ್ಣನ ಜೊತೆನೇ ಇದ್ದಿರ್ತಾರೆ, ಆದರೂ ಇನ್ನೂ ಮತ್ತೆ ಏನಾದರೂ ಫರ್ದರ್ ಎಜುಕೇಷನ್ ಒಂದು ಫೀಲ್ಡ್ಗೆ ಹೋಗ್ತಾರ ಅಂತ? ಇಲ್ಲ, ಅಧ್ಯಯನಕ್ಕೆ ಅಂತ ಹೋಗೋದಿಲ್ಲ. ಯಾಕೆಂದರೆ ಕುರುಕ್ಷೇತ್ರ ಯುದ್ಧ ನಡೆಯುವಾಗ 70-75 ವರ್ಷ ಅರ್ಜುನನಿಗೆ. ಆಮೇಲೆ ಓದೋ ಕಾಲದ್ದಲ್ಲ ಅದು ಅಂತ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಲ್ವಾ? ಅದು ಸಣ್ಣ ಕಾಲದ್ದಲ್ಲ, ಅದು ಮೊಮ್ಮಗುಟ್ಟಿಯಾಗಿತ್ತಲ್ಲ. ಈಗ ಅರ್ಜುನ ಅಲ್ಲಿ ಇದು ಮಾಡುವಾಗ ಇವಳು ಉತ್ತರೆ ಗರ್ಭಿಣಿ, ಹಾಗಾಗಿ ಯಾವ ಕಾರಣಕ್ಕೂ ಅದು ಸಣ್ಣ ವಯಸ್ಸಲ್ಲ. ಹಾಗಾಗಿ ಆ ತರಹದ ಕಲಿಕೆ ಅಲ್ಲ. ಮತ್ತು ಭಗವದ್ಗೀತೆ ಬೋಧಿಸುವಾಗ ಹೊಸ ವಿಷಯ ಬೋಧಿಸಿದ್ದಲ್ಲ ಕೃಷ್ಣ ಅರ್ಜುನನಿಗೆ. ಅವನ ಜ್ಞಾನದಲ್ಲಿರುವ ಲೋಪಗಳನ್ನು ತಿದ್ದಿ ಇದು ಹಿಂಗಲ್ಲ ಹಿಂಗೆ ಅಂತ ಹೇಳಿದ್ದು ಅಂತ ಅವನು. ಅಂದರೆ ಮೊದಲೇ ಹೋಗಿ ಕಲ್ತಿರ್ತಾನೆ, ಆದರೆ ಕಲಿತ ಮೇಲೆ ಒಬ್ಬ ಅನುಭವಿ ಬಂದು ಇದು ಅದು ಅಂತ ಒಂದು ಪಾಯಿಂಟ್ ಮಾಡಿ ಗುರುತಿಸಿರೋ ಥರ ಭಗವದ್ಗೀತೆಯನ್ನು ಹೇಳಿದ್ದು. ಹಾಗೆ ಆ ಥರದ್ದು ಯಾವುದೇ ಕಲಿಕೆಯದ್ದು ಅಂತ ಭೌತಿಕವಾಗಿ ಕಾಣಿಸ್ಕೊಳ್ಳೋದಿಲ್ಲ. ಸರಿ, ಭೀಷ್ಮನ ಹಿಂದಿನ ಜನ್ಮ ಭೀಷ್ಮನ ಹಿಂದಿನ ಜನ್ಮ ಕಾಮಧೇನು ಹೆಂಡತಿ ಮಾತು ಕೇಳ್ಕೊಂಡು ಕಾಮಧೇನು ಕಲಿಯೋಕೆ ಹೋಗಿ ಶಾಪ ಸಿಗುತ್ತಾನೆ. ಸೊ ಭೀಷ್ಮಂಗೆ ಮಾತ್ರ ಶಾಪ ಸಿಗುತ್ತೆ, ಅವನು ಹೆಂಡತಿಗೆ ಯಾಕೆ ಶಾಪ ಸಿಗಲ್ಲ? ಗಂಡನ ಜೊತೆಗೆ 800 ವರ್ಷ ಇಲ್ಲದೆ ಇರೋ ಅಂಥ ಇನ್ನೊಂದು ಶಾಪ ಬೇಕಾ? ಇವನು ಕೆಳಗೆ ಬಂದ, ಅವಳೆಲ್ಲ ಉಳ್ಕೊಂಡ್ಳು ಏಕಾಂಗಿಯಾಗಿ. ಇವನು ವಾಪಸ್ ಬರೋವರೆಗೆ ಅವಳು ಒಂಟಿ. ಅತ್ಯಂತ ಪ್ರೀತಿಸುವ ಗಂಡ ಹೆಂಡತಿ ಅಂತಲೇ ಬರುತ್ತೆ ಅವರಿಬ್ಬರು. ಇವನು ನಿಗೆ ಗೊತ್ತಿಲ್ಲದೆ ಅಲ್ಲ, ದೇವತೆ. ಅವನು ದೇವತೆಯಾಗೋ ತಪ್ಪು ಯಾಕೆಂದರೆ ಹೆಂಡತಿ ಮೇಲೆ ಅಷ್ಟು ಅದಮ್ಯ ಪ್ರೀತಿ ಅಂತ. ಅಷ್ಟು ಪ್ರೀತಿಸುವ ಇಬ್ಬರು ಹೀಗೆ ದೂರ ದೂರ ಆಗೋದು ಅನ್ನೋದಿದೆಯಲ್ಲ. ಹಾಗಾಗಿ ಅದಕ್ಕಿಂತ ದೊಡ್ಡ ಶಾಪ ಅನ್ನೋದು ಬೇಕಾಗೋದಿಲ್ಲ. ಇನ್ನೊಂದು ನಾನು ಗಮನಿಸಿದ್ದು, ಸ್ತ್ರೀಯರಿಗೆ ಶಾಪ ಕೊಡೋದು ರೇರ್. ನೀವು ನೆನಪು ಮಾಡ್ಕೊಂಡು ನೋಡಿ, ಪಟ್ಟಿ ಈ ಕಡೆ ಒಂದಿಷ್ಟು ನಿಮಗೆ ಗೊತ್ತಿರೋ ಶಾಪಗ್ರಸ್ತರು, ಶಾಪಗ್ರಸ್ತೆಯರು ಅಂತ ಪಟ್ಟಿ ಹಾಕಿ, ನಿಮಗೆ ಶಾಪಗ್ರಸ್ತೆಯರು ಸಿಗದೇ ಹೋಗಬಹುದು. ಯಾರೋ ಒಬ್ಬಳು ತಾಟಕಿ. ತುಂಬ ರೇರ್. ಸ್ತ್ರೀಯರ ಮೇಲೆ ಪ್ರಹಾರ, ಅದು ಮಾನಸಿಕವಾಗಿರಲಿ ಭೌತಿಕವಾಗಿರಲಿ, ತುಂಬ 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 ರೇರ್. ಸ್ತ್ರೀಯರು ಯುದ್ಧಕ್ಕೆ ಬರಬಾರದು ಅಂತ ಅವ್ರು ಮಾಡಿರೋದು ಕೂಡ ಪ್ರಹಾರ ಮಾಡಬಾರದು ಅನ್ನುವ ಹಿನ್ನೆಲೆಯಲ್ಲೇ. ಸ್ತ್ರೀಯನ್ನು ಅದುಮಿ ಇಡಬೇಕು ಅಂತಲ್ಲ. ಸ್ತ್ರೀಯರಿಗೆ ಯುದ್ಧ ವಿದ್ಯೆ ಗೊತ್ತಿರ್ತಾ ಇತ್ತು. ಇಲ್ಲದೇ ಇದ್ದ ಯುದ್ಧ ವಿದ್ಯೆ ಗೊತ್ತಿಲ್ಲದೇ ಇದ್ದರೆ ದಶರಥ ಎಲ್ಲೋ ಯುದ್ಧಕ್ಕೆ ಹೋದಾಗ ಅವನು ಎಚ್ಚರ ತಪ್ಪಿದರೆ ರಥವನ್ನು ಹೊಡ್ಕೊಂಡು ಕೈಕೇಯಿ ಕರ್ಕೊಂಬರ್ತಾಳೆ ಅಂದರೆ ಆ ನಿಷ್ಣಾತತೆ ಇತ್ತು ಅಂತ ಆಯ್ತಲ್ವಾ? ಯುದ್ಧರಂಗದ ಸಂಪೂರ್ಣ ಗೊತ್ತಿತ್ತು. ರಥವನ್ನು ಹೊಡ್ಕೊಂಬರೋದು ಅಂದರೆ ನಾವು ತುಂಬ ಸಲ ಮಾತಾಡಿದ್ವಿ. ಪೈಲಟ್ ಅಂತ ಅರ್ಥ ಅಂತ. ರಥದ ಸಾರಥಿ ಅಂದರೆ ಪೈಲಟ್ ಅಂತ ಅರ್ಥ. ಅದು ಯಾವ ಪೈಲಟ್ಟು? ಯುದ್ಧ ವಿಮಾನದ ಪೈಲಟ್ಟು ಅಂತ ಅರ್ಥ. ಅದು ಗೊತ್ತಿತ್ತು ಕೈಕೇಯಿಗೆ. ಮಹಾಭಾರತಕ್ಕಿಂತ ಹಿಂದಿನ ರಾಮಾಯಣ ಅಂದರೆ ಯುದ್ಧ ವಿದ್ಯೆ ಗೊತ್ತಿರ್ತಿತ್ತು ಸ್ತ್ರೀಯರಿಗೆ. ಯುದ್ಧ ರಂಗದಲ್ಲಿ ಇರಲಿಲ್ಲ ಅಂದರೆ ಅದು ಯಾವುದೇ ಥರದಲ್ಲೂ ಸ್ತ್ರೀಯರ ಮೇಲೆ ಪ್ರಹಾರ ಆಗಬಾರದು ಅನ್ನೋ ಒಂದು ಮೌಲ್ಯವನ್ನು ಇಟ್ಕೊಂಡಿದ್ರು. ಹಾಗೆ ನಡ್ಕೊಂಡ್ರ ಎಲ್ಲರೂ ಅಂದರೆ ನಡ್ಕೊಳ್ದೇ ಇರೋದು ಇದೆ. ದ್ರೌಪದಿ ಪ್ರಕರಣ ಇನ್ನೇನು, ನಡೆದುಕೊಳ್ಳದೆ ಇರೋರು ಇದ್ದರು, ಆದರೆ ಮೌಲ್ಯ ಅದಾಗಿತ್ತು. ಹಾಗಾಗಿ ನಾನು ಗಮನಿಸಿದಂತೆ 18 ಪುರಾಣ, ರಾಮಾಯಣ, ಮಹಾಭಾರತ ಇವುಗಳನ್ನು ಗಮನಿಸಿದಾಗ ಸ್ತ್ರೀಯರಿಗೆ ಶಪಿಸಿದ ಪ್ರಕರಣಗಳು ಎಲ್ಲೋ ತಾಟಕಿ ಅಂಥದ್ದು ಸಿಗುತ್ತೆ. ಗೌತಮಿ, ಅಹಲ್ಯೆಗೂ ಕೂಡ ಶಾಪ ಅಲ್ಲ, ಅದು ಒಂಟಿಯಾಗಿರು ಅಂತ ಹೇಳೋದಷ್ಟೇ. ಅಹಲ್ಯೆಗೆ ನಾವಿವತ್ತು ಅಂದ್ಕೊಂಡ ಶಾಪದ ಕಥೆಯೇ ಅಲ್ಲ. ರಾಮಾಯಣದಲ್ಲೂ ಕಥೆ ಬೇರೆ. ಅವಳು ಕಲ್ಲಾಗಿದ್ಲು, ರಾಮನ ಪಾದಸ್ಪರ್ಶ ಆಯಿತು, ಅದೆಲ್ಲ ಇಲ್ಲವೇ ಇಲ್ಲ. ರಾಮನ ಪಾದ ಅಹಲ್ಯೆಯ ಕಲ್ಲಿಗೆ ಸ್ಪರ್ಶ ಆಗೋದಲ್ಲ, ರಾಮ ಅಹಲ್ಯೆಯ ಕಾಲಿಗೆ ಬಿದ್ದ ಅಂತ ಬರೋದು.
ಅವಳಿಗೆ ನೀನು ಅದೃಶ್ಯವಾಗಿರಬೇಕು ಅಂತ ಹೇಳ್ತಾಳೆ, ಯಾರಿಗೂ ಕಾಣದೇ ಇರಬೇಕು ನೀನು ಅಂತ ಅವರು ಹೇಳೋದು, ಕಾಣದೇ ಇರು ಅಂತ. ಹಾಗೆ ಬಹುಕಾಲ ಜಗತ್ತಿಗೆ ಕಾಣಿಸಿಕೊಳ್ಳದೆ ಇರ್ತಾಳೆ ಅಂತ ಅಂಥದ್ದೊಂದು ಏನು ಏಕಾಂಗಿತನದ ಶಿಕ್ಷೆ ಕೊಡ್ತಾರೆ, ಅದು ಶಾಪಕ್ಕಿಂತ. ಅವ್ರು ಎದ್ದು ಹೋಗಿಬಿಡ್ತಾರೆ. ಅವಳು ಏಕಾಂಗಿಯಾಗಿ ಉಳ್ಕೊಳ್ತಾಳೆ ರಾಮ ಬರುವವರೆಗೆ. ರಾಮ ಬಂದಾಗ ಕಾಣಿಸಿಕೊಡ್ತಾಳೆ ಅವಳು ಜಗತ್ತಿಗೆ ಅಂತ. ಅವಳು ಕಾಣಿಸಿಕೊಂಡಾಗ ರಾಮ ಲಕ್ಷ್ಮಣರು ಮೊಟ್ಟ ಮೊದಲಿಗೆ ಅವಳ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ ಅಂತಲೇ ವಾಲ್ಮೀಕಿ ರಾಮಾಯಣ ಹೇಳೋದು.